ನಮಸ್ಕಾರ, ನಾನು ಸನಾವುಲ್ಲಾ ಖಾನ್, ವೆಲ್ಫೇರ್ ಇನ್ಸ್ಪೆಕ್ಟ್ರು, ಹಾಲಿ ನಿರ್ದೇಶಕ ದಿ ರೈಲ್ವೆ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಮೈಸೂರಿಂದ. ಈ ಕಳೆದ 5 ವರ್ಷ ಅವಧಿಯಲ್ಲಿ ನಾನು ಡ್ಯೂಯಲ್ ಬ್ಯಾಂಕ್ ಅಂತ ಹೇಳಿ 2 ಬ್ಯಾಂಕಲ್ಲಿ ಲೋನ್ ತಗೊಳ್ತಾಯಿದ್ರು. ಸುಮಾರು ಎಂಪ್ಲಾಯೀಸ್ಗೆ ಹೊರೆ ಆಗ್ತಾಯಿತ್ತು. ಅದರಿಂದ ನಾನು ಒಂದೇ ಬ್ಯಾಂಕಲ್ಲಿ ಕೊಡಬೇಕಂತ ಬಿಟ್ಟು 2 ಬ್ಯಾಂಕ್ ಲೋನ್ ಕೊಡಬಾರ್ದು ಅಂತ ನಾನು ಒಂದು ದೊಡ್ಡ ಅಚೀವ್ಮೆಂಟ್ ಮಾಡಿದ್ದೀನಿ. ಹಾಗೆ ಇನ್ಶೂರೆನ್ಸ್ ಇರಲಿಲ್ಲ, ಕಳೆದ 100 ವರ್ಷದಿಂದ ಇನ್ಶೂರೆನ್ಸ್ ಇರಲಿಲ್ಲ. ನಮ್ಮ ಒಂದು ಅವಧಿಯಲ್ಲಿ ನಾನು ಒಂದು ಹೋರಾಟ ಮಾಡಿ ಒಂದು ಇನ್ಶೂರೆನ್ಸ್ ಮಾಡಿ ಇವತ್ತು 10 ಲಕ್ಷ ಯಾರು ಎಂಪ್ಲಾಯೀಸ್ ಬಿಟ್ಟರೆ ಅವ್ರು 10 ಲಕ್ಷ ಬರೋ ಥರ ಒಂದು ವ್ಯವಸ್ಥೆ ಆಗಿದೆ. ಮತ್ತು ಮುಂಚೆ 100 ವರ್ಷ ಹಿಂದೆಯೂ ನಮ್ಮ ಬ್ಯಾಂಕಲ್ಲಿ ಮೈಸೂರಲ್ಲೇ ಇದು ವೋಟಿಂಗ್ ಆಗಬೇಕಾಗಿತ್ತು. ನಾನು ಒಂದು ಹೋರಾಟ ಮಾಡಿಬಿಟ್ಟು ನನ್ನ ಒಂದು ಇತಿಹಾಸ ತೋರಿಸಿದ್ದೀನಿ. ಇದೇ ಒಂದು ಹುಬ್ಬಳ್ಳಿ, ಬ್ಯಾಂಗ್ಳೂರು ಮತ್ತು ಒಂದು 2 ಜಾಗದಲ್ಲೂ ಮತ್ತು ಏನೋ ವೋಟಿಂಗ್ ಬೂತ್ ಮಾಡಿದ್ದೀನಿ. ಮತ್ತು ಹುಬ್ಬಳ್ಳಿಯಲ್ಲಿ ಒಂದು ಇನ್ಫಾರ್ಮೇಷನ್ ಸೆಂಟರ್ ಅಂತ ಮಾಡಿದ್ದೀನಿ. ಬರೋ ದಿನಗಳಲ್ಲಿ ನಾನೀಗ ಆಯ್ಕೆಯಾಗಿ ನಾನು ಗೆದ್ದರೆ ಸೆಕೆಂಡ್ ಟೈಮು ನನ್ನ ಪ್ರತಿಫಲ ತುಂಬ ಜಾಸ್ತಿ ಇದೆ. ನಮ್ಮ ಹುಡುಗರು ನಮ್ಮ ವಿಶ್ವಾಸ ಇಟ್ಟಿದ್ದಾರೆ. ಒಂದು 4 ಹೋರಾಟ ಮಾಡಿದ್ದಕ್ಕೋಸ್ಕರ ಬರೋ ದಿನಗಳಲ್ಲಿ ಇದೇ ಥರ ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ ಮಾಡಿಕೊಂಡು ಮತ್ತು ಅನುಕೂಲ ರೇಟ್ ಇದು ಮೆಂಬರ್ಶಿಪ್ 2ನೇ ಸತಿ ನಿಂತ್ಕೊತಾ ಇದ್ದೀರಾ? 2ನೇ ಸತಿ ನಾನು ಹಾಲಿ ಡೈರೆಕ್ಟ್ರಾ ನೀವು? ಹಾಲಿ ಡೈರೆಕ್ಟರ್ ಹೇಳಿದೆ, ಮುಂಚೆ ಹೇಳಿದೆ ಹಾಲಿ ಡೈರೆಕ್ಟರ್ ನಾನು. ಈಗ ಮತ್ತೆ ಸ್ಪರ್ಧೆ ಮಾಡ್ತೀನಿ 2ನೇ ಟರ್ಮ್. ಈಗ ಸಾಕಷ್ಟು ಸುಧಾರಣೆ ತಂದಿದ್ದೀರಾ ನೀವು? ಮುಂದಕ್ಕೆ ಇನ್ನೂ ಇದು ಒಂದು ಬ್ಯಾಂಗ್ಳೂರು ಬಂದಿದ್ದು ಒಂದು ದೊಡ್ಡ ಅಚೀವ್ಮೆಂಟ್ ಅಂತ ಬೂತು, ಬ್ಯಾಂಗ್ಳೂರು ಮತ್ತು ಹುಬ್ಬಳ್ಳಿ. ಇದರಿಂದ ಇವತ್ತು ನಾವು ನೋಡ್ಬೋದು ಸುಮಾರು ಬ್ಯಾಂಗ್ಳೂರು ಮತ್ತು ಹುಬ್ಬಳ್ಳಿ ಕಡೆಯಿಂದ ವೋಟಿಂಗ್ ಮಾಡ್ತಾಯಿದ್ದಾರೆ.